ಸೂಲಗಿತ್ತಿ ನರಸಮ್ಮರ 106ನೇ ಜನ್ಮದಿನ ಅಂಗವಾಗಿ ಬಡ ಭಕ್ತರಿಗೆ ದಿನಸಿ ಕಿಟ್ಟು ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿದ ಜಯನಾಗರಾಜ್. ಸಾವಿರಾರು ಶಿಶುಗಳ ಜೀವ ಕಾಪಾಡಿದ ಹೆರಿಗೆ ತಜ್ಞೆ ನರಸಮ್ಮ ಬಡವರ ಪಾಲಿನ ದೇವತೆ. ಹೌದು, ಅವರು ಶಾಲೆಗೆ ಹೋದವರಲ್ಲ, ಅಕ್ಷರ ಕಲಿತವರಲ್ಲ, ಆದರೂ ಸಾವಿರಾರು ಹೆರಿಗೆ ಮಾಡಿದ ತಜ್ಞೆ, ಎಲೆಮರೆ ಕಾಯಿಯಂತೆ ಪದ್ಮಶ್ರೀ ಪಡೆದ ಮಹಾತಾಯಿ. ಇವರ 106ನೇ ಜನ್ಮ ದಿನಾಚರಣೆ ವಿಶೇಷ. ಒಂದು ಕಾಲದ ಹೆರಿಗೆ ತಜ್ಞೆಯಾಗಿದ್ದ ನರಸಮ್ಮ, ಅದೇ ಸೂಲಗಿತ್ತಿ ನರಸಮ್ಮ ಅವರ 106ನೇ ಜಯಂತಿ ಶುಭಾಶಯಗಳು. ಆಸ್ಪತ್ರೆ ಇಲ್ಲದ ಕಾಲದಲ್ಲಿ ಸಾವಿರಾರು ಹೆರಿಗೆಗಳನ್ನ ಮಾಡಿ ಸಾವಿರಾರು ಮಕ್ಕಳಿಗೆ ಜೀವದಾನ ಮಾಡುವ ಜೊತೆಗೆ ಸಾವಿರಾರು ಮಹಿಳೆಯರ ಜೀವ ಉಳಿಸಿದ ಸೂಲಗಿತ್ತಿ ನರಸಮ್ಮ ಅವರ ಸೇವೆ ಅಭಿನಂದನೀಯ. ತಾನು ಕಲಿತ ಗಿಡಮೂಲಿಕೆ ಔಷಧಿಗಳಿಂದ ಸಾವಿರಾರು ಜೀವಗಳನ್ನು ಕಾಪಾಡಿದ ಜೀವ ರಕ್ಷಕಿಯಾಗಿ ಅಕ್ಷರ ಕಲಿಯದ ಅನುಭವದ ತಜ್ಞೆಯಾಗಿದ್ದ ನರಸಮ್ಮ ಅವರಿಗೆ ತುಮಕೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿತು. 2013ರಲ್ಲಿ ಭಾರತ ಸರ್ಕಾರ ವಯೋಶ್ರೇಷ್ಠ ಸಮ್ಮಾನ್ ರಾಷ್ಟ್ರೀಯ ಪ್ರಶಸ್ತಿ ನೀಡಿದೆ. ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ದೇವರಾಜು ಅರಸು ಪ್ರಶಸ್ತಿ ನೀಡಿ ಗೌರವಿಸಿದೆ. ಭಾರತ ಸರ್ಕಾರ 2018ರಲ್ಲಿ ದೇಶದ ಅತ್ಯುನ್ನತ ನಾಗರಿಕ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇನ್ನು ದೆಹಲಿಯ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸೂಲಗಿತ್ತಿ ನರಸಮ್ಮ ಅವರ ಸ್ತಬ್ಧ ಚಿತ್ರ ಬಂದಿದ್ದು ನಮ್ಮ ರಾಜ್ಯಕ್ಕೆ ಹೆಮ್ಮೆ ಆಗಿರುತ್ತದೆ. ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಸಾಹಿತಿಗಳು, ಬರಹಗಾರರು ಇವರ ಸಾಧನೆಗಳನ್ನು ಕೊಂಡಾಡಿದ್ದಾರೆ. ಈ ಮಹಾತಾಯಿಯ 106ನೇ ಜನ್ಮ ದಿನಾಚರಣೆ ವೇಳೆ ಅವರಿಗೆ ಶುಭಾಶಯ ಹೇಳುವ ಜೊತೆಗೆ ಅವರಿಗೆ ಶುಭ ಹಾರೈಸೋಣ. ನಮ್ಮ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ನಮ್ಮ ಸೂಲಗಿತ್ತಿ ನರಸಮ್ಮನವರ 106ನೇ ಜನ್ಮದಿನದ ಕಾರ್ಯಕ್ರಮವನ್ನು ಈ ದಿನ ನಮ್ಮ ಚಿಕ್ಕಬಳ್ಳಾಪುರ 5ನೇ ವಾರ್ಡಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಆ ಒಂದು ಜನಸೇವಕಿಯ ಒಂದು ನೆನಪಿಗಾಗಿ ಈ ದಿನ ನಮ್ಮ ವಾರ್ಡಿನ ಹಲವು ಹಿರಿಯರಿಗೆ ಒಂದು ರೇಷನ್ ಸಾಮಗ್ರಿಗಳನ್ನು ಕೊಡುವಂತ ಕಾರ್ಯಕ್ರಮ ಈ ದಿನ ಅವರ ಒಂದು ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಆ ಮಹಾತಾಯಿ ಒಂದು ಬಡತನದಲ್ಲಿ ಹುಟ್ಟಿ ಸುಮಾರು 15,000 ಹೆರಿಗೆಗಳನ್ನು ಮಾಡಿಸಿದ್ದಂತ ಕೀರ್ತಿ ಅಮ್ಮನಿಗೆ ಸಲ್ಲುತ್ತದೆ. ಅಂತವರನ್ನು ಗುರುತಿಸಿ ನಮ್ಮ ಕರ್ನಾಟಕ ರಾಜ್ಯ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಅದೇ ರೀತಿ ದೇವರಾಜ ಅರಸು ಪ್ರಶಸ್ತಿ, ಅದೇ ರೀತಿ ಡಾಕ್ಟರೇಟ್ ತುಮಕೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ನೀಡಿರ್ತಾರೆ. ಅದೇ ರೀತಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ನೀಡಿರ್ತಕ್ಕಂಥ ನಮ್ಮ ಸರ್ಕಾರಗಳು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಬೇಕು. ಅದೇ ರೀತಿ ನಮ್ಮ ಭಾರತ ಸರ್ಕಾರ ಕೂಡ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಿರ್ತಾರೆ. ಅಂತ ಒಂದು ಮಹಾ ಸೇವಕಿಯ ಜನ್ಮದಿನದ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದು, ಅದೇ ರೀತಿ ನಮ್ಮ ವಾರ್ಡಿನ ಹಿರಿಯರ ಒಂದು ಆಶೀರ್ವಾದ ಕೂಡ ನಮಗೆ ಪ್ರತಿದಿನ ಕೊಡುವಂತದ್ದಿದೆ. ಇಂಥ ಒಂದು ದಿನ ಅವರ ಒಂದು ದಿನಬಳಕೆಯ ಸಾಮಗ್ರಿಗಳನ್ನು ಕೊಟ್ಟು ಅವರಿಂದ ಆಶೀರ್ವಾದ ಪಡಿಬೇಕು. ಅದೇ ರೀತಿ ಅಂತ ಒಂದು ತಾಯಿಯ ಆಶೀರ್ವಾದ ನಮಗೂ ಸಿಗಲಿ ಅಂತೇಳಿ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.